ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ವ್ಲಾಗ್ ಆ್ಯಂಡ್ ಕ್ರಿಯೇಷನ್ಸ್. ಸ್ನೇಹಿತರೆ, ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ನಾನು ಕೇಳ್ಕೊತೀನಿ. ಮತ್ತು ಈಗ ನೀವೇನು ನೋಡ್ತಾ ಇದ್ದೀರಲ್ವ, ನಾವು ನಮ್ಮೂರ ಕಡೆ ಯಾವ ರೀತಿ ನಾಟಿ ಕೋಳಿ ಸಾಂಬಾರನ್ನ ಮಾಡ್ತಾರೆ ಅದೇ ರೀತಿಯಾಗಿ ನಮ್ಮ ಮನೆಯಲ್ಲೂ ಕೂಡ ನಾವು ಮಾಡ್ಕೊಂಡಿದ್ವಿ. ಇದನ್ನು ನಿಮಗೂ ಕೂಡ ಶೇರ್ ಮಾಡಬೇಕು ಅಂತ ಅನ್ನಿಸ್ತು, ಅದಕ್ಕೋಸ್ಕರ ಈ ರೆಸಿಪಿ ವಿಡಿಯೋನ ಮಾಡಿದ್ದೀನಿ. ಇಲ್ಲಿ ನಾನು 2.25 kg ಕೋಳಿಗಾಗುವಷ್ಟು ಮಸಾಲಾನ ತೊಗೋತಾ ಇದ್ದೀನಿ. ಅದಕ್ಕೋಸ್ಕರ ಒಂದು ದಪ್ಪ ಈರುಳ್ಳಿನ ಕಟ್ ಮಾಡಿ ನೋಡಿ, ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಹಾಗೆಯೇ ಒಂದು 2 ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಸಿಪ್ಪೆನ ಸುಲಿದು ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಮೀಡಿಯಮ್ ಸೈಜ್ದು 2 ಟೊಮೆಟೊನ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಸ್ವಲ್ಪ ಹುಳಿ ಕಡಿಮೆ ತಿಂತೀರಾ ಅನ್ನೋರಾದರೆ 1 ಟೊಮೆಟೊ ಸಾಕಾಗುತ್ತೆ. ಇಲ್ಲಿ 2.25 kg ಕೋಳಿ ಇರೋದ್ರಿಂದ ನಾವು 2 ಟೊಮೆಟೊನ ಹಾಕ್ಕೋಬೇಕಾಗುತ್ತೆ. ಅದಾದಮೇಲೆ ಶುಂಠಿ ಕೂಡ ನೋಡಿ, ಒಂದು ದೊಡ್ಡ ಗೆಡ್ಡೆನೇ ಶುಂಠಿನ ಹಾಕ್ಕೋತಾ ಇದ್ದೀನಿ. ಶುಂಠಿನೂ ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೋಬೇಕು. ಈಗ ಒಂದು 4 ಹಸಿಮೆಣ್ಸಿನ್ಕಾಯಿನ ಹಾಕ್ಕೋತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ ಹಾಕೋದ್ರಿಂದ ಸಾಂಬಾರು ಒಳ್ಳೆ ಟೇಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು. ಒಂದು ಸಣ್ಣ ಕೈ ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೋತಾ ಇದ್ದೀವಿ. ಮತ್ತು ಒಂದು ಸಣ್ಣ ಕೈ ಹಿಡಿ ಆಗುವಷ್ಟು ಪುದೀನ ಕೂಡ ಸೇರಿಸ್ಕೊಂಡ್ವಿ. ಈಗ ಫಸ್ಟು ಇದನ್ನೆಲ್ಲ ಸ್ವಲ್ಪ ರುಬ್ಕೊಂಡ್ಬಿಡೋಣ. ನೋಡಿ, ರುಬ್ಬಿದ್ದಾದಮೇಲೆ ಇಲ್ಲಿ ನಾನು ಧನಿಯಾ ಪುಡಿನ ಸೇರಿಸ್ಕೊತಾ ಇದ್ದೀನಿ. 1 kgಗೆ 2 ಸ್ಪೂನ್ ಅನ್ನೋ ಹಾಗೆ ಇಲ್ಲಿ ನಾವು ಒಂದು 4 ಸ್ಪೂನು ಧನಿಯಾ ಪುಡಿನ ಹಾಕ್ಕೊಂಡ್ವಿ. ಮತ್ತು 1.5 ಸ್ಪೂನ್ ಆಗುವಷ್ಟು ಖಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಖಾರನ ನೀವು ಎಷ್ಟು ತಿಂತೀರೋ ನೋಡಿಕೊಂಡು ನೀವು ಸೇರಿಸ್ಕೋಬೇಕಾಗುತ್ತೆ. ನಮ್ಮ ಮನೇಲಿ ಖಾರ ಸ್ವಲ್ಪ ಕಡಿಮೆನೇ ತಿನ್ನೋದ್ರಿಂದ ಖಾರ ಕಡಿಮೆನೇ ಹಾಕ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ರುಬ್ಬಿ ಒಂದು ಬಟ್ಲಿಗೆ ತೆಗೆದಿಟ್ಕೊತಾ ಇದ್ದೀನಿ. ಅದೇ ಬಟ್ಲಿಗೆ ಸ್ವಲ್ಪ ನೀರನ್ನು ಹಾಕಿ ಇನ್ನೊಂದು ಸಾರಿ ಅದನ್ನೆಲ್ಲ ತೊಳೆದು ಹಾಕೋತಾ ಇದ್ದೀನಿ. ಈಗ ನೋಡಿ, ಒಂದು ಅರ್ಧ ಒಣ ಕೊಬ್ಬರಿನ ಹಾಕ್ಕೊಂಡ್ವಿ. ಇನ್ನು ಅರ್ಧ ನಾವಿಲ್ಲಿ ಹಸಿ ತೆಂಗಿನಕಾಯಿ ತುರಿನ ಹಾಕೋತಾ ಇದ್ದೀವಿ. ತೆಂಗಿನಕಾಯ್ದು ಮೇಲಿನ ಭಾಗ ಏನಿರುತ್ತಲ್ಲ ಅಷ್ಟು ಪೂರ್ತಿ ತುರಿದು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಈಗ ಇದ್ರ ಜೊತೆಗೆ ಒಂದು 7ರಿಂದ 8 ಲವಂಗನ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು 5ರಿಂದ 6 ಈ ಥರ ಚಕ್ಕೆ ಪೀಸ್ಗಳನ್ನ ಹಾಕ್ಕೊಂಡಿದ್ದೀನಿ. ಸ್ನೇಹಿತರೆ, ಇದಕ್ಕೆ ನೀವು ಹಸಿ ತೆಂಗಿನಕಾಯಿ ತುರಿ ಮತ್ತು ಒಣಗಿರೋ ಕೊಬ್ಬರಿ ಎರಡನ್ನೂ ಹಾಕ್ಕೊಳ್ಳೋದ್ರಿಂದ ಅದು ಕೂಡ ಒಳ್ಳೆ ರುಚಿನೇ ಬರುತ್ತೆ ಸಾಂಬಾರು. ಎರಡನ್ನೂ ಹಾಕ್ಕೋಬೇಕಾಗತ್ತೆ. ಈಗ 1 ಸ್ಪೂನ್ ಆಗೋವಷ್ಟು ಗಸಗಸೆನ ಹಾಕ್ಕೊಂಡು ಇದಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕ್ಕೊಂಡು ರುಬ್ಕೊಳ್ಳೋದಕ್ಕೆ ಹೋಗಿದ್ದೀನಿ. ಈ ಟೈಮಲ್ಲಿ ನೀವು ಸ್ವಲ್ಪ ಕಾಳು ಮೆಣಸನ್ನು ಕೂಡ ಸೇರಿಸ್ಕೋಬೇಕಾಗತ್ತೆ. ಇಲ್ಲಿ ನಾವು ಚಿಕನ್ಗೆ ಡೈರೆಕ್ಟಾಗಿ ಕಾಳು ಮೆಣಸಿನ ಪುಡಿ ಸೇರಿಸ್ಕೊಂಡಿರೋದ್ರಿಂದ ಮೆಣಸನ್ನು ಹಾಕ್ಕೊಂಡಿಲ್ಲ. ಪುಡಿ ಹಾಕ್ಕೊಂಡಿಲ್ಲ ಅಂದರೆ ಮೆಣಸನ್ನು ಕೂಡ ಹಾಕ್ಕೊಂಡು ರುಬ್ಕೊಳ್ಳಿ. ಸ್ನೇಹಿತರೆ, ಇಲ್ಲೇನು ನೀವು ಮಾಂಸನ ನೋಡ್ತಾ ಇದ್ದೀರಲ್ವ, ನಾಟಿ ಕೋಳಿ ಚಿಕನ್ನ ನಮ್ಮಕ್ಕ ಊರಿಂದನೇ ಕಟ್ ಮಾಡಿ ಅಲ್ಲೇ ಒಗ್ಗರಣೆ ಹಾಕಿ ತೊಗೊಂಬಂದಿದ್ದಾರೆ. ಅಂದರೆ ಬಸ್ಸಲ್ಲಿ ಕೋಳಿಗಳನ್ನ ಇಟ್ಕೊಂಡು ಬರೋಂಗಿಲ್ಲ ಅಂತ ಹೇಳಿಬಿಟ್ಟು ಅಲ್ಲೇ ಕಟ್ ಮಾಡಿಬಿಟ್ಟು ಈರುಳ್ಳಿ, ಟೊಮೆಟೊ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಉಪ್ಪು ಇದೆಲ್ಲದನ್ನು ಸೇರಿಸಿ ಒಗ್ಗರಣೆ ಮಾಡಿ ಅದನ್ನು ಗಟ್ಟಿಯಾಗಿ ಫ್ರೈ ಮಾಡಿಬಿಟ್ಟು ತೊಗೊಂಬಂದಿದ್ದಾರೆ. ಮಸಾಲೆ ಎಲ್ಲ ಯಾವುದೂ ಹಾಕಿಲ್ಲ. ಈಗ ನಾವಿದನ್ನು ಸಾಂಬಾರು ಮಾಡ್ಕೋಬೇಕು. ಹಾಗೆಯೇ ನೋಡಿ, ತೆಂಗಿನಕಾಯಿನೆಲ್ಲ ರುಬ್ಕೊಂಡು ಬಂದಿದ್ದಾಗಿದೆ. ಇದಾದಮೇಲೆ ಸ್ಟವ್ನ ಆನ್ ಮಾಡಿಬಿಟ್ಟು ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಸೌಟ್ ಆಗೋವಷ್ಟು, ಅಂದರೆ ಒಂದು ಫುಲ್ ಸೌಟ್ ಆಗೋವಷ್ಟು ಎಣ್ಣೆನ ಹಾಕ್ಕೋತಾ ಇದ್ದೀನಿ. ಎಣ್ಣೆನ ಹಾಕ್ಕೋಬೇಕಾದ್ರೆ ಕೋಳಿಲಿ ಫ್ಯಾಟಿನ ಅಂಶ ಎಷ್ಟಿದೆ ಅಂತ ನೋಡಿಕೊಂಡು ನಾವು ಎಣ್ಣೆನ ಸೇರಿಸ್ಕೋಬೇಕಾಗತ್ತೆ. ತುಂಬ ಎಣ್ಣೆ ಆದ್ರೂ ತಿನ್ನಲಿಕ್ಕಾಗೋದಿಲ್ಲ. ಸೊ ಹಾಗಾಗಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಇಲ್ಲಿ ನಾನು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗಿದ್ದಾದಮೇಲೆ ಒಂದು ಮೀಡಿಯಮ್ ಗಾತ್ರದ ಈರುಳ್ಳಿನ ತೊಗೊಂಡು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೋಬೇಕು. ಸೇರಿಸಿ ಆದಮೇಲೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಕಲರ್ ಚೇಂಜ್ ಆಗಲಿ. ಇಲ್ಲಿ ಆಲ್ರೆಡಿ ನಾನು ನಮ್ಮಕ್ಕ ಚಿಕನ್ಗೆ ಒಗ್ಗರಣೆ ಮಾಡಿ ತೊಗೊಂಬಂದಿದ್ದಾರೆ ಅಲ್ವಾ, ಆದ್ರೂ ಸ್ವಲ್ಪ ಒಗ್ಗರಣೆ ಮಾಡಿದ್ರೇ ಅದು ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಮತ್ತೆ ನಾವು ಒಗ್ಗರಣೆನ ಮಾಡ್ಕೋತಾ ಇದ್ದೀವಿ.
ಸ್ವಲ್ಪ ಈರುಳ್ಳಿ ಫ್ರೈ ಆಗಲಿ ಅಂತ ಹೇಳಿಬಿಟ್ಟು ಅರಿಶಿನ ಪುಡಿ ಹಾಕೋತಾ ಇದ್ದೀನಿ. ಅರಿಶಿನ ಪುಡಿ ಹಾಕಿದ ಮೇಲೂ ಒಂದು ಸರಿ ಚೆನ್ನಾಗಿ ಸೌಟಲ್ಲಿ ತಿರುಗಿಸ್ಕೊಂಡು ಒಂದು ಅರ್ಧ ಸ್ಪೂನು ಉಪ್ಪು ಕೂಡ ಹಾಕೋತೀನಿ. ಇವಾಗ ಈ ಥರ ಮಾಡೋದ್ರಿಂದ ಈರುಳ್ಳಿ ಬೇಗ ಫ್ರೈ ಆಗಿ ಸಾಫ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹಾಕ್ಕೊಳ್ಳೋದು. ಇದಕ್ಕೆ ನಾನು ಆಲ್ರೆಡಿ ಉಪ್ಪು ಕೂಡ ನಮ್ಮಕ್ಕ ಸೇರಿಸಿದ್ದಾರೆ, ಅದಕ್ಕೆ ನೋಡಿಕೊಂಡು ಸ್ವಲ್ಪನೇ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ನೋಡಿ ಕಲರ್ ಚೇಂಜ್ ಆಗಿದೆ. ಈಗ ಚಿಕನ್ನ ಇದರೊಳಗಡೆ ಸೇರಿಸ್ಕೊತಾ ಇದ್ದೀನಿ. ಅದರಲ್ಲಿ ಸ್ವಲ್ಪ ನೀರಿನ ಅಂಶನೂ ಇತ್ತು, ಹಾಗಾಗಿ ಎಲ್ಲದನ್ನು ಸೇರಿಸಿ ನಾನು ಈ ಒಗ್ಗರಣೆಗೆ ಚಿಕನ್ನ ಹಾಕೋತಾ ಇದ್ದೀನಿ. ಸಂಪೂರ್ಣವಾಗಿ ಎಲ್ಲನೂ ಸೇರಿಸ್ಕೊಂಡಿದ್ದಾದಮೇಲೆ ಇದನ್ನು ಚೆನ್ನಾಗಿ ತಿರುಗಿಸ್ಬೇಕು. ಇದು ಸ್ವಲ್ಪ ಫ್ರೈ ಆಗಿದ್ದಾದಮೇಲೆ ಇದನ್ನು ಒಂದು ಕುದಿ ಬರೋದಕ್ಕೆ ಬಿಡೋಣ. ಯಾಕಂದರೆ ಈ ಚಿಕನ್ ಎಲ್ಲ ಸ್ವಲ್ಪ ಬಿಸಿ ಆಗಬೇಕಲ್ವ. ಸೊ ಹಾಗಾಗಿ ಒಂದು ಕುದಿ ಬರೋದಕ್ಕೆ ಸ್ಟಾರ್ಟ್ ಆದಮೇಲೆ ನಾವು ರುಬ್ಬಿಟ್ಕೊಂಡಿರೋಂಥ ಮಸಾಲಾನ ಇದಕ್ಕೆ ಸೇರಿಸ್ಕೋಬೇಕು. ಸ್ನೇಹಿತರೆ, ಅದು ವಿಡಿಯೋ ಸ್ವಲ್ಪ ಸ್ಕಿಪ್ ಆಗಿದೆ. ನಾನೇನು ತೆಂಗಿನಕಾಯಿ ಮತ್ತು ಪುದೀನ, ಕೊತ್ತಂಬರಿ ಸೊಪ್ಪು ಮತ್ತು ಧನಿಯಾ ಪುಡಿ ಎಲ್ಲ ಸೇರಿಸಿ ರುಬ್ಬಿ ಬಟ್ಲಲ್ಲಿ ತೆಗೆದಿಟ್ಕೊಂಡಿದ್ದೆ ಅಲ್ವಾ, ಅದೆಲ್ಲದನ್ನು ಮಸಾಲಾನ ಇದಕ್ಕೆ ಸೇರಿಸಿದ್ದೀನಿ. ಮಸಾಲೆ ಸೇರಿಸಿದ್ದಾದಮೇಲೆ ಅದರ ಹಸಿ ಸ್ಮೆಲ್ ಹೋಗಲಿ ಅಂತ ಹೇಳಿ ನಾನು ಹೀಗೇ ಬಾಯಿ ತೆಗೆದು, ಅಂದರೆ ಕುಕ್ಕರ್ನ ಕ್ಲೋಸ್ ಮಾಡ್ದಿರ ಒಂದು 10 ನಿಮಿಷ ಕಾಲ ಕುದಿಯೋದಕ್ಕೆ ಬಿಟ್ಟಿದ್ದೀನಿ. ಅದು ಒಂದು ಕುದಿ ಬರೋವರೆಗೂ ನಾನು ಇಲ್ಲಿ ಯಾವುದೇ ಥರದ ನೀರು ಸೇರಿಸ್ಕೊಂಡಿಲ್ಲ. ಈಗ ಆಲ್ಮೋಸ್ಟ್ ನೋಡಿ ಮಸಾಲ ಎಲ್ಲ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ. ಈ ಟೈಮಲ್ಲಿ ನಾನು ಮಿಕ್ಸಿ ಜಾರ್ಗೆ ನೀರನ್ನು ಸೇರಿಸಿ, ಹಾಗೆಯೇ ಮತ್ತು ನಾನು ಬಟ್ಲಲ್ಲಿ ರುಬ್ಬಿ ಇಟ್ಕೊಂಡಿದ್ನಲ್ವ, ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಈ ಚಿಕನ್ ಒಳಗಡೆ ಸೇರಿಸ್ಕೊತಾ ಇದ್ದೀನಿ. ಸೇರಿಸಿ ಆದಮೇಲೆ ನೀಟಾಗಿ ಇದನ್ನೆಲ್ಲ ಒಂದು ಸರಿ ತಿರುಗಿಸ್ಕೊಂಡು, ಈ ಟೈಮಲ್ಲಿ ನಾವು ಇದಕ್ಕೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಇಲ್ವಾ ಅಂತ ಒಂದು ಸರಿ ನೋಡಿ ಚೆಕ್ ಮಾಡ್ಕೋಬೇಕಾಗತ್ತೆ. ಈಗ ಇಲ್ಲಿ ನಾನು ಚೆಕ್ ಮಾಡಿ ನೋಡಿದಾಗ ಸ್ವಲ್ಪ ಉಪ್ಪು ಕಡಿಮೆ ಇತ್ತು, ಹಾಗಾಗಿ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ನಾನು ಆಗಲೇ ಹೇಳಿದ್ದೆ ನಿಮಗೆ, ನಮ್ಮ ಅಕ್ಕ ಒಗ್ಗರಣೆ ಮಾಡೋ ಟೈಮಲ್ಲಿ ಕೂಡ ಉಪ್ಪು ಹಾಕಿದ್ರು, ಹಾಗಾಗಿ ಜಾಸ್ತಿ ಉಪ್ಪನ್ನು ಹಾಕೊಳ್ಳೋದಕ್ಕೆ ಹೋಗಿಲ್ಲ. ನೀವು ಮಾಡ್ಕೋಬೇಕಾದ್ರೆ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೀವು ಸೇರಿಸ್ಕೊಂಡು ಮಾಡ್ಕೊಳ್ಳಿ. ಈಗ ಒಂದು ಸ್ಪೂನ್ ಆಗೋವಷ್ಟು ಉಪ್ಪನ್ನು ಹಾಕಿ ಮತ್ತೆ ಚೆನ್ನಾಗಿ ಎಲ್ಲ ಇನ್ನೊಂದು ಸಾರಿ ಮಿಕ್ಸ್ ಮಾಡಬೇಕು. ಸ್ನೇಹಿತರೆ, ಇಲ್ಲಿ ನಾವು ಯಾವುದೇ ಥರದ ಗರಂ ಮಸಾಲ ಆಗಲಿ ಅಥವಾ ಚಿಕನ್ ಮಸಾಲ ಪೌಡ್ರ್ ಆಗಲಿ ಏನೂ ಬಳಸಿಲ್ಲ. ಆ್ಯಸ್ ಇಟ್ ಈಸ್ ನಮ್ಮ ಊರ ಕಡೆ ಯಾವ ಥರ ಮಾಡ್ತಾರೋ ನಾಟಿ ಕೋಳಿ ಸಾರನ್ನ ಅದೇ ರೀತಿಯಾಗಿ ಮಾಡ್ಕೊಂಡಿದ್ವಿ. ಸಾರಂತೂ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ನೀವು ಕೂಡ ಇದೇ ರೀತಿ ಒಮ್ಮೆ ಟ್ರೈ ಮಾಡಿ ಅಂತ ನಾನು ಕೇಳ್ಕೊತೀನಿ. ಮತ್ತು ನೀರನ್ನು ಸೇರಿಸ್ಕೋಬೇಕಾದ್ರೂ ಅಷ್ಟೇ, ನೀವು ಅದನ್ನು ಸೇರಿಸೋದಕ್ಕೂ ಮುಂಚೆ ಈ ಥರ ಒಂದು ಸರಿ ತಿಕ್ನೆಸ್ನ ಚೆಕ್ ಮಾಡ್ಕೊಳ್ಳಿ. ನಿಮಗೇನಾದರೂ ಚಿಕನ್ ಇನ್ನೂ ಬೇಯೋದಕ್ಕೆ ನೀರು ಬೇಕು ಅಂತ ಅನಿಸಿದ್ರೆ ಹಾಕ್ಕೊಳ್ಳಿ. ನಾನಿಲ್ಲಿ ಯಾವುದೇ ಥರದ ನೀರು ಸೇರಿಸ್ಕೊತಾ ಇಲ್ಲ, ಯಾಕಂದರೆ ಸ್ವಲ್ಪ ಇದು ಕೋಳಿಗಳೇನು ಅಷ್ಟು ಬಲ್ತಿರಲಿಲ್ಲ ಅಂತೆ, ಹಾಗಾಗಿ ಹಾಗೇ ನಾನು ಲಿಡ್ನ ಕ್ಲೋಸ್ ಮಾಡಿಕೊಂಡೆ. ಇಲ್ಲಿ ನಾವು ಒಂದು 3ರಿಂದ 4 ವಿಷಲ್ನ ಹಾಕಿಸ್ಕೊತೀನಿ. ಅದಾದಮೇಲೆ ಕುಕ್ಕರೆಲ್ಲ ತಣ್ಣಗಾಗಿದೆಯಾ ಇಲ್ವಾ ಅಂತ ಚೆಕ್ ಮಾಡಿಕೊಂಡು ಲಿಡ್ನ ಓಪನ್ ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ಬಿಸಿ ಬಿಸಿ ನಾಟಿ ಕೋಳಿ ಸಾರು ರೆಡಿಯಾಗಿದೆ. ಮುದ್ದೆಗೆ, ಚಪಾತಿಗೆ, ಅನ್ನಕ್ಕೆ ಎಲ್ಲದಕ್ಕೂ ತುಂಬ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನಾವು ಕೂಡ ಈ ಸಾಂಬಾರಿಗೆ ಅನ್ನ, ಮುದ್ದೆ ಎಲ್ಲದನ್ನು ಕೂಡ ಮಾಡಿಕೊಂಡು ಊಟ ಮಾಡಿದ್ವಿ. ಸ್ನೇಹಿತರೆ, ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ನಾನು ಕೇಳ್ಕೊತೀನಿ. ಸರ್ವೇ ಜನ ಸುಖಿನೋ ಭವಂತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.